ತುಮಕೂರು ಲೋಕಸಭಾ ಟಿಕೆಟ್ಗಾಗಿ ಇನ್ನೂ ಕೂಡ ಫೈಟ್ ಮುಂದುವರೆದಿದೆ. ತುಮಕೂರು ಲೋಕಸಭಾ ಕ್ಷೇತ್ರ ಅಂದಾಗ ಟಿಕೆಟ್ ಯಾರಿಗೆ ಅನ್ನೋದು ಈ ಕ್ಷಣಕ್ಕೂ ಕೂಡ ಪ್ರಶ್ನೆಯಾಗಿ ಹಾಗೆ ಉಳ್ಕೊಂಡಿದೆ. ಆದರೆ ತಮ್ಮದೇ ಆದಂತಹ ಪ್ರಯತ್ನವನ್ನ ಹಲವರು ಮಾಡ್ತಾ ಇದ್ದಾರೆ. ಇದು ಕೂಡ ಬಹಳ ಗಂಭೀರ ವಿಚಾರ. ಒಂದು ಕಡೆ ಸೋಮಣ್ಣ, ಮಗದೊಂದು ಕಡೆ ಮಾಧುಸ್ವಾಮಿ, ಮತ್ತೊಂದು ಕಡೆ ನೀವು ನೋಡಬೇಕು ನಳಂಬ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಹಲವರು ಮನವಿಯನ್ನ ಮಾಡ್ತಾ ಇದ್ದಾರೆ. ಮುಖಂಡ ಚಂದ್ರಶೇಖರ್ ಅವರಿಗೆ ಟಿಕೆಟ್ ಅನ್ನು ನೀಡಬೇಕು ಅಂತ ಬಂದಿರುವಂತಹ ಮನವಿ. ವಿವಿಧ ಮಠಾಧೀಶರಿಂದ BS ಯಡಿಯೂರಪ್ಪನವರನ್ನ ಭೇಟಿಯಾಗಿ ಟಿಕೆಟ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಸೊ ಈಗಾಗಲೇ ಮಠಾಧೀಶರು ಮಾಜಿ CM ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದಾರೆ. ಗೋಡೆಕೆರೆ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿ, ತಂಬಡಿಹಳ್ಳಿ ಅಭಿನವ ಮಲ್ಲಿಕಾರ್ಜುನ ಮಹಾಸ್ವಾಮಿ, ಗೊಲ್ಲಹಳ್ಳಿ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿಯವರು ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ. ರಾಜಕೀಯ ಅಂದ ಸಂದರ್ಭದಲ್ಲಿ ಅಭ್ಯರ್ಥಿಗಳು, ಆಕಾಂಕ್ಷೆ, ಟಿಕೆಟ್ ಬಹಳಷ್ಟು ಚರ್ಚೆಯಾಗುತ್ತೆ. ನಂತರ ಚುನಾವಣಾ ಪ್ರಚಾರ ಮತ್ತು ಪಕ್ಷವನ್ನು ಗೆಲ್ಲಿಸೋದು ಇದ್ರೂ ಕೂಡ ಟಿಕೆಟ್ ಯಾರಿಗೆ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಗುತ್ತಲ್ಲ ಈ ಲಾಭಿ, ಅದನ್ನು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ ತಳಮಟ್ಟದಲ್ಲಿರುವಂಥ ಸಮುದಾಯಗಳನ್ನು ಮೇಲೆತ್ತಬೇಕು, ಸಮುದಾಯಗಳ ಪ್ರಭಾವ ಏನಿದೆ ಆ ಪ್ರಭಾವ ಓಟಾಗಿ ಕನ್ವರ್ಟ್ ಆಗಬೇಕು. ಹೀಗೆ ಒಂದಷ್ಟು ಪ್ರಯತ್ನಗಳು ಡೆಫಿನೆಟ್ಲಿ ನಡೀತವೆ. ಸೊ ಇದೀಗ ನೋಡಿ, ಚಂದ್ರಶೇಖರ್ ಅವರಿಗೆ ಟಿಕೆಟನ್ನು ನೀಡಬೇಕು ಅಂತ ಹೇಳಿ ಸ್ವಾಮೀಜಿಗಳು ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ. ಬಹಳ ಮುಖ್ಯವಾಗಿ ಮತಗಳು ಅಂದ ಸಂದರ್ಭದಲ್ಲಿ ಸಮುದಾಯದ ಸಹಕಾರ ಒಂದು ಬಹಳ ಬೇಕಾಗತ್ತೆ. ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಸ್ವಾಮೀಜಿಗಳ ಸಹಕಾರ ಕೂಡ ಅತಿ ಮುಖ್ಯ. ಯಾಕಂತ ಹೇಳಿದ್ರೆ ಒಂದು ಮಠಕ್ಕೋ ಅಥವಾ ಸ್ವಾಮೀಜಿಗಳು ಆ ಸಮುದಾಯದವ್ರು ನಡ್ಕೊಳ್ತಾ ಇರ್ತಾರೆ. ಒಂದು ಕರೆ ಸಾಕು, ಒಂದು ವ್ಯತ್ಯಾಸ ಸಾಕು, ಒಂದು ಹೇಳಿಕೆ ಸಾಕು, ಏನು ಬೇಕಾದರೂ ಆಗೋದಕ್ಕೆ. ಹಾಗಾಗಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ, ಸ್ವಾಮೀಜಿ, ಜನಸಾಮಾನ್ಯರು ಎಲ್ಲರೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದರ ಮುಂದುವರೆದ ಭಾಗವನ್ನೇ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಹೇಗೆ, ಇದೆಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯ ನಡುವೆ ಹೀಗೆ ನಡೀಬೇಕು ಅನ್ನುವಂಥದ್ದು ಕೂಡ ನಾವು ಈ ವ್ಯವಸ್ಥೆಯಲ್ಲಿ ಗಮನಿಸಬಹುದು. ಬಟ್ ಈಗ ತುಮಕೂರು ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಹಲವು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಇದನ್ನು ನಾವು ಹಲವಾರು ದಿವಸಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಇದೆಲ್ಲದರ ನಡುವೆ ನೋಡಿ, ಚಂದ್ರಶೇಖರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಆಗಲೇ ಹೇಳಿದ ಹಾಗೆ ಗೋಡೆಕೆರೆ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿ, ತಂಬಡಿಹಳ್ಳಿ ಅಭಿನವ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ, ಹಾಗೆಯೇ ಗೊಲ್ಲಹಳ್ಳಿ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿಯವರು ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ. ಇಡೀ ಅಖಂಡ ಸಮಾಜವನ್ನ ಗಮನದಲ್ಲಿಟ್ಕೊಂಡು ಯಾರು ಬಡತನ ರೇಖೆಯಿಂದ ಕೆಳಗಡೆ ಇರ್ತಾರೆ ಅಂಥವ್ರನ್ನ ಗುರ್ತಚ್ಚಿ ಅವ್ರಿಗೊಂದು ಅವಕಾಶ ಕೊಟ್ಟು ಅವ್ರನ್ನ ಮೇಲ್ಕೆತ್ತಕ್ಕಂಥದ್ದು ಇಡೀ ಸಮಾಜ. ನೋಡಿ, ಸ್ವಾಮೀಜಿ ಮಾತನಾಡಿದ್ದನ್ನು ಕೂಡ ನೀವು ಗಮನಿಸಿದ್ದೀರಿ. ತುಮಕೂರು ಲೋಕಸಭಾ ಟಿಕೆಟ್ ನಮ್ಮ ಸಮುದಾಯದ ಅಭ್ಯರ್ಥಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಾಮೀಜಿಗಳು, 3 ಸ್ವಾಮೀಜಿಗಳು ಈಗಾಗಲೇ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಬಟ್ ಯಡಿಯೂರಪ್ಪರಿಂದ ಯಾವ ರೀತಿಯ ಪ್ರತಿಕ್ರಿಯೆ ಸಿಕ್ಕಿದೆ ಅನ್ನೋದು ಬಹಳ ಮುಖ್ಯ. ಕರ್ನಾಟಕ BJP ಅಂದ ಸಂದರ್ಭದಲ್ಲಿ ಯಾವುದೇ ಬೇರೆ ಮಾಡೆಲನ್ನು ತಂದರೂ ಕೂಡ ಇಲ್ಲಿ ಸ್ಥಳೀಯ ನಾಯಕರ ಪ್ರಾಬಲ್ಯ ಅನ್ನೋದು ಹೆಚ್ಚು. ಹಾಗಾಗಿ ನೀವು ಗಮನಿಸ್ತಾ ಇದ್ದೀರಿ, BJPಯ ಹಲವಾರು ಬೆಳವಣಿಗೆಗಳು, ಟಿಕೆಟ್ ಆಕಾಂಕ್ಷಿಗಳು ಅಂದ ಸಂದರ್ಭದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ, ಡೆಲ್ಲಿಯವರು ಏನು ಫೈನಲ್ ಮಾಡಿದ್ರು ಕೂಡ ಇಲ್ಲಿ ಸ್ಥಳೀಯ ನಾಯಕರ ಅಭಿಪ್ರಾಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸ್ಥಳೀಯ ನಾಯಕರ ಅಪ್ರೂವಲ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಯಡಿಯೂರಪ್ಪನವರು BJP ಹಿರಿಯ ನಾಯಕರು, ಅವರ ಉಪಸ್ಥಿತಿ ಮತ್ತು ಅವರ ಅಪ್ರೂವಲ್ ಅನ್ನೋದು ಬೇಕಾಗುತ್ತೆ ಮತ್ತು ಅವ್ರು ಮನಸ್ಸು ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮಠಾಧೀಶರು ಯಡಿಯೂರಪ್ಪರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.